ಗುಡ್ ಮಾರ್ನಿಂಗ್ ಗಸ್. ಇವತ್ತು ಡೇ 4. ಇವತ್ತು ಎದ್ದಿದ್ದು 7 ಗಂಟೆಗೆ ಎದ್ದಿದ್ವಿ. ಈಗ ಡೇ 4 ಸ್ವಲ್ಪ ಚಳಿ ಇರೋದ್ರಿಂದ ಟಿವಿಗೆಲ್ಲ ಫುಲ್ ಪ್ಯಾಕ್ ಆಗಿದ್ದೀನಿ ನಾನು. ಇವಾಗ ನಮ್ಮ ಸೀರೆ ಅವರು ಚಹಾ ಮಾಡ್ತಿದ್ದಾರೆ. ಆಮೇಲೆ ಒಬ್ಬರು ಈಗ ಎದ್ದು ಬೆಂಕಿಗೆ ಹಾಸ್ತಿದ್ದಾರೆ. ಒಬ್ಬರು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಕ್ಕೆ ಹೊಟ್ಟಾರೆ. ಸ್ನಾನ ಮಾಡೋದೆಲ್ಲ ತೋರ್ಸಂಗಿಲ್ಲ. ಆಮೇಲೆ ಒಬ್ಬರು ನೆಲ ಒರೆಸಿ ಇಲ್ಲೆಲ್ಲ ಇದು ಮಾಡ್ತಿದ್ದಾರೆ. ನೆಕ್ಸ್ಟು ಏನು ಮಾಡ್ತೀವಿ ಅನ್ನೋದು ವ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್. ಈಗ ಪುಳಿಯೋಗರೆ ಮಾಡೋಣ ಅಂತ ತರಕಾರಿ ಇದ್ದೀವಿ. ನಾನು ಬಟರ್ ಆಗಿದ್ದೀನಿ, ಈಗ ತೋರಿಸ್ತೀನಿ. ನಮ್ಮ ಚಿನ್ಮಯ ಮತ್ತು ವಿಶ್ವ ಅವರು ಕಾಲೇಜಿಗೆಲ್ಲ ರೆಡಿ ಆಗಿದ್ದಾರೆ, ತಿಂಡಿ ಮಾಡ್ತಿದ್ದಾರೆ ನೋಡಿ. ಇನ್ನಿಬ್ಬರು ರೆಡಿ ಆಗ್ತಿದ್ದಾರೆ. ನಾ ಲಾಸ್ಟಿಗೆ ರೆಡಿ ಆಗವನು ನೋಡ್ರಿ. ಅಣ್ಣ ತಮ್ಮ ರೆಡಿ ಆಗ್ತಿದ್ದಾರೆ, ನಾವು ಲಾಸ್ಟಿಗೆ ರೆಡಿ ಆಗಾರ. ಈಗ ನಾವೆಲ್ಲರೂ ತಿಂಡಿ ತಿಂತಿದ್ದೀವಿ. ಪುಳಿಯೋಗರೆ ರೆಡಿ ಆಗಿದೆ, ಎಲ್ಲರ ಕಾಲೇಜಿಗೆ ರೆಡಿ ಆಗಿದ್ದಾರೆ, ನಾನಾಗಲ್ಲ. ಈಗ ನಾವು ಇಂಟರ್ನ್ಶಿಪ್ಪಿಗೆಲ್ಲ ಹೋಗ್ತಿದ್ದೀವಿ, ಎಲ್ಲ ರೆಡಿಯಾಗಿ ಸಿಗಂದೂರು ಮೇನ್ ರೋಡ್ ಆಗಿದ್ದೀವಿ. ಇನ್ನೊಬ್ಬ ಹುಡುಗನ ಕರ್ಕೊಬರಕ್ಕೆ ಹೋಗ್ಯಾನೆ. ಬಂದ ತಕ್ಷಣ ಹೋದ ತಕ್ಷಣ ನಿಮಗೆ ತೋರಿಸ್ತೀವಿ. ಫೀಲ್ಡಿಗೆ ಎಂಟ್ರಿ ಆಗಿದ್ದೀವಿ. ಇದೇ ಫೀಲ್ಡು. ವಿಡಿಯೋ ಮಾಡೋಂಗಿಲ್ಲ, ಕದ್ದು ವಿಡಿಯೋ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಅಡುಗೆ ಮಾಡ್ತಿದ್ದಾರೆ ನಮ್ಮ ಸ್ನೇಹಿತರು. ಏನು ಮಾಡ್ತಿದ್ದಾರೆ ಭಟ್ರ ಕೈಲೆಗಳನ್ನ. ಏನು ಸ್ಪೆಷಲ್ ಇವತ್ತಿಂದು? ಇವತ್ತು ಕ್ಯಾಬೇಜ್ ಪಲ್ಯ ಮತ್ತೆ ಅಷ್ಟೇ. ಅನ್ನ ಸಾಂಬಾರು ಇಲ್ವಾ? ಸಾಂಬಾರು ನೋಡ್ಬೇಕಲ್ಲ, ತಯಾರಿ ಮಾಡಬೇಕು. ಅದು ತಯಾರಿ ಮಾಡ್ತಿದ್ವಿ. ಅದೊಂದು ಯೂಟ್ಯೂಬ್ ಆನ್ ಆಗ್ತಿಲ್ಲ. ಯೂಟ್ಯೂಬ್ ಆನ್ ಮಾಡಿದ್ರೆ ನೋಡ್ಬೇಕು. ನೋಡೋಣ ಕ್ಯಾಬೇಜ್ ಪಲ್ಯ ಹೇಗೆ ಬರುತ್ತೆ ಅಂತ ನಿಮಗೆ ಲಾಸ್ಟಿಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಫ್ರೆಂಡ್ಸ್, ಈಗ ಅಕ್ಕಿ ತರೋಣ ಅಂತ ಊರಿಗೆ ಬಂದಿದ್ವಿ. ಪೆಟ್ರೋಲೇ ಖಾಲಿ ಆಯ್ತು ಗಾಡಿದು. ದೊಬ್ಬದೇ ವ್ಯವಹಾರ. ಇವ್ರ ಹತ್ರ ಬೇಡದಾಗಿತ್ತು ಪೆಟ್ರೋಲ್ ತರ್ರಿ ಅಂತ. ಅಲ್ಲೆಲ್ಲ ಸಿಕ್ಕರು ತಬಾರಲ್ಲ 1 ಲೀಟ್ರ್ ಪೆಟ್ರೋಲು. ಯಾರೆಲ್ಲರಿಗೆ ಹಂಗಿಲ್ ಕೇಳು. ನಾವು ಈಚೆ ಹೊಳೆ ಬಾಗಿಲ ಹತ್ರ ಇದೀವಿ. ಆಚೆ ಬರ್ತೀನಿ ಇವಾಗ. ಆಯ್ತು ಅಲ್ಲೆಲ್ಲ ಸಿಕ್ಕರೆ ತಬರಲ್ಲಿ ಖಾಲಿ ಆಯ್ತು ನಮ್ಗೆ. ಮತ್ತು ಇಲ್ಲ ಇವಾಗ. ಸರಿ. ಇದೇ ಬ್ರಿಡ್ಜಿಗೆ ಕನ್ಸ್ಟ್ರಕ್ಷನಿಗೆ ಟ್ರೈನಿಂಗಿಗೆ ಬರ್ತಿರೋದು. ಆಲ್ಮೋಸ್ಟ್ ಅಲ್ಲಿ ಕಂಪ್ಲೀಟ್ ಆಗಿದೆ ಸಿಗಂದೂರು ಬ್ರಿಡ್ಜ್. ಇದ್ರೆ ಈಗ ನಮ್ಮ ಕೀರ್ತಿ ಅವರ ಆಗಮನ. ಇಷ್ಟು ದಿನ ರೂಮಿಗೆ ಬಂದಿರಲ್ಲ. ಇವತ್ತು ಅವನೆಲ್ಲೋ ಚಿತ್ರದುರ್ಗ ಹೋಗಿದ್ದಂತೆ, ಅಲ್ಲಿಂದ ಬರ್ತಿದ್ದಾನೆ. ಈಗ ಅವ್ನು ಕರ್ಕೊಂಡು ಹೋಗೋಕ್ಕೆ 4 ಜನ: ವಿಶ್ವ, ಪ್ರಜ್ವಲ್, ಸಿರಿ, ನಾನು. ಅವನಿಗೆ ಎಲ್ಲಿ ಇಳಿಬೇಕು ಅಂತಾನೆ ಗೊತ್ತಿಲ್ಲ. ಮಗು ಇದ್ದಂಗಿದ್ದಾನೆ. ಬಂದ ತಕ್ಷಣ ತೋರಿಸ್ತೀನಿ. ಅಲ್ಲಿ ಇಳಿದಾನೆ. ನಮಸ್ಕಾರ. ಇವರೇ ಹೊಸ ಮೆಂಬರು. ಒಬ್ರಿಗೂ ಗೊತ್ತಿಲ್ಲ ನನ್ನ ಮಕ್ಕಳು. ಈಗ ಬೆಂಕಿ ಒಟ್ಟಕ್ಕೆ ಔಟ್, ಹೊರಗಡೆ ಬೆಂಕಿ ಒಟ್ಟಕ್ಕೆ ಬೂದಿ, ನಿನ್ನೆದು ಬೆಂಕಿ ಒಟ್ಟಿದ್ದ ಬೂದಿ ತೆಗಿತಾ ಇದ್ದೀವಿ ನೋಡ್ರಿ. ನಮ್ಮ ಪ್ರಜ್ವಲ್ ಅವರು ಕಾಣಲ್ಲ ಕತ್ಲೆಗೆ, ಫ್ಲ್ಯಾಶ್ ಲೈಟ್ ಆನ್ ಮಾಡ್ಕೊಂಡಿವಿ. ಅಪರೂಪಕ್ಕೆ ಕೆಲಸ ಅಂದರೆ ಬಂದಾಗಿಂದ ಬರೀ ಕಾಲಲ್ಲಿ ಅಡ್ಸ್ಕ ಕೂತಿದ್ದೇ ಆಗೈತಿ. ಈಗ ಮಾಡಿಸ್ತಿದ್ದೀನಿ. ಬೆಂಕಿ ಹಾಕಿ ಮೇಲೆ ತೋರ್ಸೋಣ ನಿಮಗೆ. ಈಗ ವೈಬ್ ಸ್ಟಾರ್ಟ್ ಆಗತ್ತೆ. ಲೆಟ್ ಸ್ಟಾರ್ಟ್ ದಿ ವೈಬ್. ಈಗ ಡ್ಯಾನ್ಸ್. ವಿಶ್ವ ಅವರೇ, ನಿಮ್ದಿಂದ ಒಂದು ಡ್ಯಾನ್ಸ್ ಸಂಗೆ ಒಂದು ಸಣ್ಣದ ಸ್ಟೆಪ್. ಗೌಡ್ರೆ ನಿಮ್ದೊಂದು. ಈಗ ಬೋಂಡ ಮಾಡ್ತಿದ್ದೀವಿ ನೋಡಿ. ಸಣ್ಣದಾಗಿ ಕಟ್ ಮಾಡಿಟ್ಟ ಬೋಂಡ ಮೆಣಸು. ಬೋಂಡ ಹಿಟ್ಟು ರೆಡಿಯಾಗಿದೆ. ಹಿಟ್ಟು ಒಳಗಿನಕ್ಕಿಂತ ಹೊರಗೆ ಜಾಸ್ತಿ ಬಿದ್ದಿದೆ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಎಣ್ಣೆ ಕಮ್ಮಿ ಇರೋ ಕಾರಣ ಎಣ್ಣೆ ಸಣ್ಣ ಬಾಂಡ್ಲೆಗೆ ಇಟ್ಟಿವಿ.
ಸೈಕ್ ಮಾಡ್ಬೇಕು ಬೋಂಡ ತಿಂದವನೇ ಕಳೆದೋಗ್ಬಿಡ್ಬೇಕು. ಚೆನ್ನಾಗಿದೆ ಅಂತೆ. ಬೋಂಡ ಆದ್ರ ಮೇಲೆ ಊಟದ ಜೊತೆಗೆ ತಿನ್ನೋಣ ಅಂತ ಇದ್ದೀವಿ. ತಿನ್ಬಾಗ ತೋರಿಸ್ತೀನಿ. ಥ್ಯಾಂಕ್ ಯು. ಒಂದು ಥರದ್ದು ಮಿರ್ಚಿ ಬೋಂಡ ರೆಡಿಯಾಗಿದೆ, ಆಲೂ ಬೋಂಡ ರೆಡಿಯಾಗಿದೆ. ಈಗ ಲಾಸ್ಟಿಗೆ ಪಕೋಡನೂ ಮಾಡ್ತಿದ್ವಿ. ಆಲೂ ಬೋಂಡ ತೋರಿಸ್ರಿ ಭಟ್ರೆ. ಆಲೂ ಬೋಂಡ ಮಿರ್ಚಿ ತೋರಿಸ್ರಿ. ಇವ್ರು ತಿನ್ರಿ ಅನ್ಲ. ಇವ್ರು ಅಡುಗೆ ಮಾಡಿದ್ಕಿಂತ ಜಾಸ್ತಿ ಟೇಸ್ಟ್ ನೋಡಿದ್ದೆ ಆಗೈತೆ. ಅದೇ ಈಗ ಊಟ ಎಲ್ಲ ಮಾಡಿ ಹಾಸ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೀವಿ. ನಾಳೆ ಮತ್ತೆ ಇದಕ್ಕೆ ಹೋಗ್ಬೇಕು ಇಂಟರ್ನ್ಶಿಪ್ಪಿಗೆ. ನಾಳೆ ಅಲ್ಲಿ ವಿಡಿಯೋ ತೋರಿಸ್ತೀನಿ.